ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. CCL ಕ್ರಿಕೆಟ್ ಸೀಸನ್ 12ನೇ ಸೀಸನ್ ಇದೀಗ ಸಿನಿ ಪ್ರೇಮಿಗಳು ಹಾಗೂ ಕ್ರಿಕೆಟ್ ಪ್ರೇಮಿಗಳನ್ನ ರಂಜಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಸರಣಿಯ 8ನೇ ಪಂದ್ಯದಲ್ಲಿ ತೆಲುಗು ವಾರಿಯರ್ಸ್ ತಂಡವನ್ನ ಕರ್ನಾಟಕ ಬುಲ್ಡೋಸರ್ ತಂಡ ಎದುರಿಸಿತ್ತು. ಸುದೀಪ್ ಹುಡುಗರ ಅದ್ಭುತ ಪ್ರದರ್ಶನದಿಂದ ತಂಡ ಗೆಲುವಿನ ನಗೆ ಬೀರಿದೆ. ಇನ್ನೊಂದು ಕಡೆ ಸರಣಿಯಲ್ಲಿ 2ನೇ ಗೆಲುವು ಸಾಧಿಸಿ ಸೆಮಿಫೈನಲ್ ಹಂತಕ್ಕೆ ಹೋಗುವುದನ್ನು ಸಹ ತಂಡ ಬಹುತೇಕವಾಗಿ ಇದೀಗ ಖಚಿತಪಡಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದಂತಹ ಕಿಚ್ಚನ ಪಡೆ ಅಖಿಲ್ ನೇತೃತ್ವದಲ್ಲಿ ತಂಡವನ್ನ 226 ರನ್ಗಳಿಗೆ ಕಟ್ಟಿ ಹಾಕಿತ್ತು. ತೆಲುಗು ವಾರಿಯರ್ಸ್ ಪರ ನಾಯಕ ಅಖಿಲ್ ಅಕಿನೇನಿ 44 ರನ್ ಗಳಿಸಿ ಔಟ್ ಆಗಿದ್ರು. ಬಳಿಕ ಅಶ್ವಿನ್ ಬಾಬು ಶತಕ ಸಿಡಿಸಿ ತಂಡಕ್ಕೆ ಒಂದು ಕಡೆ ನೆರವಾದ್ರು. ಇನ್ನು ಅದೇ ರೀತಿಯಾಗಿ 69 ಎಸೆತಗಳಲ್ಲಿ 132 ರನ್ ಗಳಿಸಿ ತಂಡ ಬೃಹತ್ ಮೊತ್ತವನ್ನ ಪ್ರೇರಿಸಲು ಕೊಡುಗೆಯಾಗಿನೇ ಕೊಟ್ಟಿದ್ರು. ಅಂತಿಮವಾಗಿ 20 ಓವರ್ಗಳಲ್ಲಿ ತಂಡ 5 ವಿಕೆಟ್ ನ ಕಳ್ಕೊಂಡು ಕೇವಲ 226 ರನ್ ಅನ್ನ ಗಳಿಸಿತು. ಕೇವಲ ಅಂತ ಹೇಳ್ದೆ ಅಂತ ಅಲ್ಲ, ಇನ್ನು CCL ನಲ್ಲಿ ನೋಡೋದಾದ್ರೆ ಈ 226 ರನ್ಗಳು ತುಂಬಾ ದೊಡ್ಡ ಮೊತ್ತವೇ ಆಗುತ್ತೆ. ಈ ಬೃಹತ್ ಮೊತ್ತವನ್ನ ಬೆನ್ನತ್ತಿದಂತಹ ಕರ್ನಾಟಕ ಬುಲ್ಡೋಸರ್ ತಂಡಕ್ಕೆ ಆರಂಭಿಕ ಬ್ಯಾಟ್ಸ್ಮನ್ಗಳಾದಂತಹ ಪ್ರದೀಪ್ ಹಾಗೂ ರಾಜೀವ್ ಒಂದು ಕಡೆ ನೆರವಾಗಿ ನಿಂತ್ಕೊಂಡ್ರು ಅಂತ ಹೇಳಿದ್ರು ಸಹ ತಪ್ಪಾಗಲ್ಲ. ಯಾಕೆಂದ್ರೆ ಇಬ್ರು ಸಹ ಶತಕದ ಜೊತೆ ಆಟವನ್ನ ಆಡ್ತಾರೆ. ಭರ್ಜರಿ ಹೊಡೆತಗಳ ಮೂಲಕ ಪ್ಲೇ ಆಫ್ ನ 6 ಓವರ್ಗಳಲ್ಲೇ 76 ರನ್ ಕಲೆ ಹಾಕಿ 17.2 ಓವರ್ಗಳಲ್ಲಿ ಒಂದೇ ಒಂದು ವಿಕೆಟ್ ನ ಕಳೆದುಕೊಂಡು ತಂಡ ಇದೀಗ ಗುರಿಯನ್ನ ಬೆನ್ನತ್ತಿರುತ್ತೆ. ರಾಜೀವ್ ಶತಕ ಸಿಡಿಸಿ ತಂಡದ ಗೆಲುವಿಗೆ ಕಾರಣರಾದ್ರು. ಇನ್ನು ಭಾರತೀಯ ಚಿತ್ರರಂಗದ 8 ಸಿನಿಮಾ ಇಂಡಸ್ಟ್ರಿ ಕಲಾವಿದರು ಹಾಗೂ ತಂತ್ರಜ್ಞರು CCL ಟೂರ್ನಿಯಲ್ಲಿ 8 ತಂಡಗಳಾಗಿ ಆಡಿರ್ತಾರೆ. ಈ ಬಾರಿ 3 ವೀಕೆಂಡ್ಗಳಲ್ಲಿ ಪಂದ್ಯಗಳು ನಡೀತಾ ಇದೆ. ಕಳೆದ ವೀಕೆಂಡ್ ನಲ್ಲಿ 6 ಪಂದ್ಯಗಳು ನಡೆದಿತ್ತು. ಹಾಲಿ ಚಾಂಪಿಯನ್ ಪಂಜಾಬ್ ದಿ ಶೇರ್ ತಂಡದ ವಿರುದ್ಧ ಕರ್ನಾಟಕ ಬುಲ್ಡೋಸರ್ ತಂಡ ಮೊದಲ 6 ಪಂದ್ಯಗಳು ಸಹ ವೈಜಾಗ್ನ ACA-VDCA ಕ್ರಿಕೆಟ್ ಮೈದಾನದಲ್ಲಿ ನಡೆದಿತ್ತು. ಈ ವೀಕೆಂಡ್ ಕೊಯಮತ್ತೂರಿನ SNR ಕಾಲೇಜು ಮೈದಾನದಲ್ಲಿ ಇದೀಗ ಈ ವೀಕೆಂಡ್ ನಲ್ಲಿ ಪಂದ್ಯಗಳು ನಡೀತಾ ಇವೆ. ಕೇವಲ 48 ಎಸೆತಗಳಲ್ಲಿ ರಾಜು ಶತಕ ಸಿಡಿಸಿ ಸಂಭ್ರಮಿಸಿದ್ರು. 201.9 ಸ್ಟ್ರೀಕ್ ರೇಟ್ ನಲ್ಲಿ 12 ಬೌಂಡ್ರಿ ಹಾಗೂ 6 ಸಿಕ್ಸರ್ ಸಿಡಿಸಿ ಒಟ್ಟಾರೆ 53 ಎಸೆತಗಳಲ್ಲಿ 107 ರನ್ ಗಳಿಸಿ ರಾಜೀವ್ ತಂಡವನ್ನ ಗೆಲುವಿನ ದಡವನ್ನ ಸೇರಿಸಿದ್ರು. ಇನ್ನು ತಂಡದ ಆಟಗಾರರು ಪ್ರತಿ ಬೌಂಡ್ರಿ ಸಿಕ್ಸರ್ ಸಿಡಿದಾಗ್ಲೂ ಸಹ ಸುದೀಪ್ ಪುಟ್ಟ ಮಗುವಿನ ರೀತಿ ಸಂಭ್ರಮಿಸಿದ್ದನ್ನ ನಾವು ಈ ಬಾರಿ CCL ಅಖಾಡದಲ್ಲಿ ಗಮನಿಸಬಹುದು. ಇನ್ನು ಮೊದಲಿಗೆ 226 ರನ್ಗಳ ಗುರಿ ಕಠಿಣ ಎಂದೇ ಭಾವಿಸಿದಂತಹ ತಂಡ ಅದಾದ ಬಳಿಕ ಆರಂಭಿಕರಾಗಿ ಬಂದಂತಹ ಪ್ರದೀಪ್ ಹಾಗೂ ರಾಜೀವ್ ಆ ಭಯವನ್ನ ದೂರ ಮಾಡಿದ್ರು. ಯಾಕೆ ಅಂತ ಅಂದ್ರೆ ಶತಕದ ಜೊತೆ ಆಟದ ಮೂಲಕ ತಂಡವನ್ನ ಗೆಲುವಿನತ್ತ ಕರ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು. ಅರ್ಧ ಶತಕ ಸಿಡಿಸಿ ಪ್ರದೀಪ್ ಔಟ್ ಆದಂತಹ ಬಳಿಕ ಡಾರ್ಲಿಂಗ್ ಕೃಷ್ಣ ಬಂದು ರಾಜೀವ್ ಜೊತೆ ಕೈ ಜೋಡಿಸಿ 20 ಎಸೆತಗಳಲ್ಲಿ 43 ರನ್ ಗಳಿಸಿ ಕೃಷ್ಣ ಕೂಡ ಈ ಪಂದ್ಯದಲ್ಲಿ ಹೆಸರನ್ನ ಪಡ್ಕೊಂಡಿದ್ರು. ಯಾಕೆಂದ್ರೆ ಪ್ರತಿ ಬಾರಿ ಒಂದಷ್ಟು ಜನಕ್ಕೆ ಮಾತ್ರ ಅವಕಾಶ ಸಿಗುತ್ತೆ, ಆದ್ರೆ ಈ ಬಾರಿ ಕೃಷ್ಣ ಅವ್ರಿಗೂ ಕೂಡ ಈ ಪಂದ್ಯದಲ್ಲಿ ಹೆಸರು ಬಂದಿದೆ. ಒಂದು ಕಡೆ ಜೊತೆ ಆಟವನ್ನ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇದೇ ಭಾನುವಾರ ಜನವರಿ 25ರಂದು ಭೋಜ್ಪುರಿ ದಬಾಂಗ್ಸ್ ತಂಡದ ವಿರುದ್ಧ ಕರ್ನಾಟಕ ಬುಲ್ಡೋಸರ್ ಲೀಗ್ ಹಂತದ ಕೊನೆ ಪಂದ್ಯವನ್ನ ಆಡಲಿರುವಂತದ್ದು. ಆಡಿದ 2 ಪಂದ್ಯದಲ್ಲೂ ಸಹ ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನಕ್ಕಿರುವಂತಹ ಕಿಚ್ಚನ ಪಡೆ ಮುಂಬರುವಂತಹ ದಿನದಲ್ಲಿ ಮೊದಲ ಸ್ಥಾನಕ್ಕೆ ಬರುತ್ತಾ ಎಂದು ಇದೀಗ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ CCLನ ಪ್ರೇಕ್ಷಕರಿಗೆ, CCLನ ಪ್ರೇಮಿಗಳಿಗೆ ಈ ಬಾರಿ ಕರ್ನಾಟಕ ಬುಲ್ಡೋಸರ್ ತಂಡ ಒಂದೊಳ್ಳೆ ರಸದ ಊಟವನ್ನೇ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.